ನನಗೆ ಮೊದಲನೇ ದಿನ ನನಗೆ ಆ್ಯಕ್ಚುಲಾಗಿ ನಿಜ ಹೇಳಬೇಕು ಅಂತಂದರೆ ನನಗೆ ಜ್ವರನೇ ಬಂದ್ಬಿಡ್ತು. ಯಾವ ಥರ ಇದನ್ನು ಶುರು ಮಾಡಬೇಕು, ಯಾವ ಥರ ತಗೊಂಡು ಹೋಗಬೇಕು ಅಂತ ಯಾವುದೂ ನಮಗೆ ರೂಪರೇಖೆ ಇಲ್ಲ, ಒಂದು ಚೌಕಟ್ಟಿರಲಿಲ್ಲ. ನೀವೇನ ಚಳುವಳಿಗಳನ್ನು ಮಾಡಿ ಅಂತ ಬಯಸಿದ್ರಿ. ನಾವು ಇದನ್ನ ಎಲ್ಲ ತಪ್ಪೇನಿದ್ರು ತಿದ್ದುಕೊಂಡು ನೀವು ನಮ್ಮ ತಿದ್ದುವ ಪ್ರಯತ್ನ ಮಾಡಿ. ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನ ಅಲ್ಲ. ಯಾರೂ ಕೂಡ ನಮ್ಮ ಮೇಲೆ ದಾಳಿ ಮಾಡೋ ಅಗತ್ಯ ಇಲ್ಲ. ನಾವು ನಿಮ್ಮ ಸೇವೆಗೆ ನಾವು ಇಲ್ಲಿ ಸಂಬಳ ತಗೊಂಡಿಲ್ಲ. ದಯವಿಟ್ಟು ಕನ್ನಡ ನಾಡಿನವರು ಕೇಳಿಸ್ಕೋಬೇಕು. ಭೌತಶಾಸ್ತ್ರದಲ್ಲಿ ನೊಬೆಲ್ಗೆ 8 ಸಲ ನಾಮಿನೇಟ್ ಆದಂತಹ ವ್ಯಕ್ತಿ ನಮ್ಮ ಅವ್ರ ಹೆಸರು ಪ್ರೊಫೆಸರ್ ECG ಸುದರ್ಶನ್ ಅಂತ, ನಿಟ್ಟೂರು ಶ್ರೀನಿವಾಸರಾಯರ ಅಳಿಯ. ನೋಡಿ, ಇದು ನಮ್ಮ ನಾಡಿನ ಹೆಮ್ಮೆ. ಬರೀ ನಿಟ್ಟೂರು ಶ್ರೀನಿವಾಸರಾಯರ ಬಗ್ಗೆ ಅಲ್ಲ, ಇಂಥ ಸುದರ್ಶನ್ ಬಗ್ಗೆ ನಾವು ಈ ಚಾನಲ್ನಲ್ಲಿ ಮೊದಲು ಅನೌನ್ಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ರಾಜಕಾರಣಿಗಳು, MLAಗಳು, MLCಗಳು, MP ಗಳು ಮತ್ತು ಮಂತ್ರಿಗಳು ಗಣಪತಿ ಚಾನಲ್ನೆಲ್ಲ ಕಿವಿಗೊಟ್ಟು ಒಮ್ಮೆನಾರು ನೋಡಬೇಕು. ದಿನಕ್ಕೆ ಒಂದು 10-15 ನಿಮಿಷ ನೋಡಿಬಿಟ್ರೆ ಅವ್ರ ಗಂಟೇನು ಹೋಗೋದಿಲ್ಲ. ಗೊತ್ತಾಯ್ತೆ? ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇಲ್ಲಿಯವರೆಗೆ ಕಂತುಗಳ ಲೆಕ್ಕದಲ್ಲಿ 29, ಅಲ್ಲಲ್ಲಿ ಒಬ್ಬೊಬ್ಬರದು 1-2 ಕಂತುಗಳು ಬಂದಿದ್ದಾವೆ. ಮತ್ತೆ 2 ವ್ಯಕ್ತಿಗಳದ್ದನ್ನು ಸೇರಿಸಿ ನಾವು ಅಧ್ಯಾಯವನ್ನಾಗಿ ಅದನ್ನು ವಿಂಗಡಿಸ್ತಾ ಹೋಗ್ತಾ ಇದ್ದೇವೆ. ಯಾವುದು ಅಂತ ನೀವು ಈಗಾಗಲೇ ಕುತೂಹಲದಿಂದ ಅದನ್ನು ಗಮನಿಸಿರ್ಬೋದು ಅಂತ ಅಂದ್ಕೊಳ್ತೇನೆ. ಹರಿಹರ ಪ್ರಿಯ ಅವರ ವಾಗ್ಝರಿಯ ಮೂಲಕ ಒಂದು ಅರ್ಥದಲ್ಲಿ ಹರಿಹರ ಪ್ರಿಯ ಅವರ ನೆನಪಿನಂಗಳದಲ್ಲಿ ಮೂಡಿ ಬಂದಂಥ ಹಿರಿಯ ಸಾಹಿತಿಗಳ ಚರಿತ್ರೆ ಮತ್ತು ಚಾರಿತ್ರ್ಯ, ಅದರ ಜೊತೆಗೇನೆ ನಮಗೆ ಗೊತ್ತಿಲ್ಲದೇ ಒಂದು ಆಕೃತಿಯನ್ನು, ಸ್ವರೂಪವನ್ನು ಅದು ಕನ್ನಡ ಸಾರಸ್ವತ ಲೋಕದಲ್ಲಿ ಪಡ್ಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯದ ಒಂದು ಪ್ರಶ್ನೆ ಅಥವಾ ನೆಲೆ ಅಂತ ಬಂದಾಗ ಒಂದು ಪರ್ಯಾಯ ಚರಿತ್ರೆ, ಇದು ಆಲ್ಟರ್ನೇಟಿವ್ ಹಿಸ್ಟ್ರಿ ಅಂತ ಅದನ್ನು ಕರೆಯಬಹುದು ಅಂತ ಕಾಣುತ್ತೆ. ನಾನಾಗಲಿ ಹರಿಹರ ಪ್ರಿಯ ಅವರಾಗಲಿ ಇದನ್ನು ಆರಂಭಿಸುವಾಗ ಯಾವುದೇ ಚೌಕಟ್ಟು ಹಾಕ್ಕೊಂಡಿಲ್ಲ ಅಥವಾ ಯಾವುದೇ ಗುರಿಯನ್ನು ಇಟ್ಕೊಂಡಿಲ್ಲ. ಇಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ತೇವೆ ಮತ್ತೆ ನಿರ್ಗಮಿಸ್ತೇವೆ, ನೋ. ನಾವು ಮಾತಾಡ್ತಾ ಅವ್ರು ಹೋಗ್ತಾರೆ, ಅದನ್ನು ದಾಖಲಿಸ್ತಾ ಹೋಗ್ತೇನೆ ನಾನು. ಆಮೇಲೆ ನಿಮ್ಮ ಅಭಿಪ್ರಾಯ, ನಿಮ್ಮ ಸ್ಪಂದನ ಮತ್ತು ಅವರು ಮಾತು ಕಟ್ಟಿದಂಥ ಒಂದು ನೆಲೆ ಅದು ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ತದೋ ಅದು ಪಡ್ಕೊಳ್ಳಿ. ಅದನ್ನು ಕಾಲಕ್ಕೆ ಮತ್ತು ಅದರದ ಅನುಭವದ ಒಂದು ಇತಿಮಿತಿಗೆ ಬಿಟ್ಬಿಡೋಣ ಅನ್ನುವ ನೆಲೆಯಲ್ಲಿ ನಾವು ಹೊರಟದ್ದು. ಅದರ ಆಶ್ಚರ್ಯ ಅಂತಂದರೆ, ನನಗೆ ಭರವಸೆ ಇತ್ತು. ನನಗೆ ಹರಿಹರ ಪ್ರಿಯ ಅವರ ನಾಲಿಗೆಯ ಮೇಲೆ ಬಹಳ ಭರವಸೆ ಇದೆ. ಆ ನಾಲಿಗೆ ಬಹಳಷ್ಟು ಸಂಕಟಗಳನ್ನು ವೈಯಕ್ತಿಕವಾಗಿ ಅವರಿಗೆ ತಂದಿರಬಹುದು, ಆದರೆ ನನಗೆ ಅದು ಅತ್ಯಂತ ಆಕರ್ಷಕವಾದಂಥ, ಆಸಕ್ತಿದಾಯಕವಾದಂಥ ಮತ್ತು ಅಧ್ಯಯನ, ಅನುಭವ, ಅದರ ಜೊತೆಗೆ ಅದನ್ನು ಆನ್ವಯಿಕವಾಗಿ ನೋಡುವಂಥ ಒಂದು ಗುಣ ಏನಿದೆ ಅದು ಕನ್ನಡ ಸಾರಸ್ವತ ಲೋಕದ ವರ್ತಮಾನದಲ್ಲಿ ಕೇವಲ ಹರಿಹರ ಪ್ರಿಯ ಮಾತ್ರ ಇರುವುದು ಅನ್ನೋದು ನನ್ನ ನಂಬಿಕೆ. ಬೇರೆಯವರು ಯಾರೂ ಆ ಸಾಮರ್ಥ್ಯವನ್ನು ಹೊಂದಿಲ್ಲ. ಒಂದೇ ಒಂದು ನೀವು ಗಮನಿಸಿದಿರಿ, ಒಂದೇ ಒಂದು ತುಣುಕು ಪೇಪರನ್ನು ಇಟ್ಟುಕೊಳ್ಳದೇನೆ ಅವರು ಇಡೀಯದಾಗಿ ತನ್ನ ಅನುಭವದ ಮಾಲೆಯನ್ನು ಕಟ್ತಾ ಇದ್ದಾರೆ. ಇವತ್ತು ನಾವು ಹರಿಹರ ಪ್ರಿಯರವರ ಮನೆಗೆ ಮತ್ತೆ ಬಂದಿದ್ದೇನೆ. ಯಾಕೆ ಅಂತಂದರೆ, ಇಲ್ಲಿಯವರೆಗೆ ಬಂದಂಥ 29 ಕಂತುಗಳು, ಅದರ ಪ್ರತಿಪ್ರಯೋಗ ಅಥವಾ ಪ್ರತಿಕ್ರಿಯೆ ಅಥವಾ ಪ್ರತಿಕ್ರಿಯಾತ್ಮಕವಾಗಿ ಅವರ ಕುಟುಂಬಗಳು, ಅವರ ಮಕ್ಕಳು ಅಥವಾ ಬೇರೆಯವರು ಯಾವ ರೀತಿ ಸ್ಪಂದಿಸಿದ್ದಾರೆ. ಈಗಾಗಲೇ ನೀವು ಗಮನಿಸಿದ್ದೀರಿ, 1-2 ದಿನದಲ್ಲೇ 4-5 ಸಾವಿರ ಜನ ನೋಡಿದ್ದಾರೆ. ಇವತ್ತಿನ ಯೂಟ್ಯೂಬ್ ಯುಗದಲ್ಲಿ ಒಂದು ಸಾಂಸ್ಕೃತಿಕ ಚರಿತ್ರೆ ಅಥವಾ ಸಾಹಿತ್ಯದ ನೆಲೆಗಟ್ಟಿನಿಂದ ಹೊಮ್ಮುವ ಒಂದು ಸಂದರ್ಶನ ಈ ರೀತಿ ಆಕರ್ಷಣೆಯನ್ನು ಪಡ್ಕೊಂಡ ದಾಖಲೆ ಇಲ್ಲ. ಅದು ಮುಂದೆ ಇದೇ ದಾಖಲೆಯೇ ಮುಂದುವರಿಬೇಕೆ ಹೊರತು ಪರ್ಯಾಯವಾಗಿ ಇನ್ನೊಂದು ದಾಖಲೆ ಆಗುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ.
ಆ ಮಟ್ಟಿಗೆ ನಾನು ಹರಿಹರ ಪ್ರಿಯ ಅವರಿಗೆ ಕೃತಜ್ಞನಾಗಿದ್ದೇನೆ. ನೋಡುಗರಾದ ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ಸಾಹಿತ್ಯ ಲೋಕದ ದಿಗ್ಗಜರು ಅದನ್ನು ನೋಡ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ಅದನ್ನ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಡಿ. ಹರಿಹರ ಪ್ರಿಯ ಅವರ ಅಸೌಖ್ಯ, ಅನಾರೋಗ್ಯ, ಮತ್ತೆ ಮಧ್ಯದಲ್ಲಿ ಅವ್ರಿಗೆ ಆಗಬಹುದಾದ ಮಾನಸಿಕ ತುಮುಲಗಳು ಇತ್ಯಾದಿಗಳು, ಇವೆಲ್ಲದರ ಮಧ್ಯೆ ಅವರು ವಿಚಲಿತಗೊಂಡ್ರು ಕೂಡ ಈ ಮಾತಿನ ಸರಣಿಯನ್ನ ನಿಲ್ಲಿಸಬೇಡಿ ಅಂತ ಆಗಾಗ ನೀವು ಬಹಳ ಗಟ್ಟಿಯಾಗಿ ಒತ್ತಾಯವನ್ನ ತರ್ತಾ ಇದ್ದೀರಿ. ಅದು ಹಕ್ಕೊತ್ತಾಯ ಅಂತ ಭಾವಿಸಿದ್ದೇನೆ ನಾನು. ಹಾಗಾಗಿ ಹರಿಹರ ಪ್ರಿಯ ಅವರಲ್ಲಿ ಇವತ್ತು ನಾನು ಕೇಳುವ ಪ್ರಶ್ನೆ, ಇಲ್ಲಿಯವರೆಗೆ ಬಂದಂಥ ಈ ಕಂತುಗಳ ಬಗ್ಗೆ ನನಗೂ ಬಂದಿದೆ ಪ್ರತಿಕ್ರಿಯೆ, ಅವರಿಗೆ ಹೆಚ್ಚು ಬರ್ತವೆ, ಫೋನ್ ಬರ್ತವೆ, ಆಮೇಲೆ ನನಗೂ ಸ್ಪಂದಿಸ್ತಾರೆ ಕೆಲವರು. ದೇಶ ವಿದೇಶ, ಕರ್ನಾಟಕ, ಇವನ್ ತಮಿಳುನಾಡು, ಆಂಧ್ರ, ಅಲ್ಲೆಲ್ಲ ಇರುವ ಕನ್ನಡಿಗರು ಎಲ್ಲರೂ ನನಗೆ ಸ್ಪಂದಿಸಿದ್ದಾರೆ. ನಿನ್ನೆ ಈ ಮಾತಾಡುವ ಪೂರ್ವದಲ್ಲಿ ಅಮೆರಿಕದಿಂದ ಒಬ್ಬ ಯಂಗ್ ಬಾಯ್, ಅವರು ಬಹಳ ಕನಸು ಕಟ್ಟದಂಥ ಹುಡುಗ, ಅವರು ನನಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡಿದರು. ಸೊ ಈ ಸರಣಿ ಅತ್ಯಂತ ಸಾರ್ಥಕವಾದ ಸರಣಿ. ಇಲ್ಲಿಯವರೆಗೆ ಬಂದಂಥ ಈ ಸರಣಿ ಬಗ್ಗೆ ಹರಿಹರ ಪ್ರಿಯ ಅವರು ಏನು ಅದರ ಸ್ಪಂದನವನ್ನು ಪಡೆದಿದ್ದಾರೆ, ಪ್ರತಿಕ್ರಿಯೆಯನ್ನು ಪಡೆದಿದ್ದಾರೆ, ಅದನ್ನು ಇವತ್ತು ಕೇಳುವ ಮೂಲಕ ಮತ್ತೆ ಈ ಸರಣಿ ಮುಂದುವರಿತದೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್. ನನಗೆ ಆಶ್ಚರ್ಯ ಆಯಿತು, ಎಷ್ಟು ನಿರರ್ಗಳವಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂದರೆ ನಾನು ಕೈ ಬಿಟ್ಟರು ನೀವು ಬಿಡಲ್ಲ ಅಂತ ಕಾಣಿಸ್ತದೆ. ಇದನ್ನು ನೀವೇ ಮುಂದುವರಿಸ್ಬಿಡ್ತೀರಿ ಅಂತ ಅನಿಸುತ್ತೆ. ಆ ಥರ ನೀವು ಸಿದ್ಧ ಆಗಿದ್ದೀರಿ. ಎಷ್ಟಾದರೂ ನೀವು ಒಬ್ಬ ಪತ್ರಕರ್ತ, ಸಾಹಿತಿ, ಹೋರಾಟಗಾರನೂ ಕೂಡ ಹೌದು. ಇಲ್ಲಾಂದರೆ ಈ ಹೋರಾಟ ಇಲ್ಲದೆ ಇದ್ದರೆ ಇದು ಅಲ್ಲಲ್ಲೇ ನಿಂತೋಗ್ಬಿಡ್ತದೆ. ಇನ್ನು ನಮ್ಮ ವಾತಾವರಣವೇ ಹಾಗೆ, ಕನ್ನಡದ ವಾತಾವರಣವೇ ಹಾಗೆ. ಏನೇ ಇರಲಿ, ನೀವು ಒಂದು ಒಳ್ಳೆ ಪೀಠಿಕೆ ಹಾಕಿದ್ದೀರಿ. ಒಂದು ಪುಸ್ತಕಕ್ಕೆ, ಒಂದು ವಿಷಯಕ್ಕೆ, ಅಥವಾ ಒಂದು ಜಾಡಿಗೆ ಪೀಠಿಗೆ, ಹೀಗೆ ಹೋದರೆ ಹೀಗಾಗತ್ತೆ ಅಥವಾ ಹೀಗೆ ನಾವು ಹೋಗೋಣ ಅನ್ನೋದು ಈಗ ನಮ್ಮಿಬ್ಬರಿಗೂ ಒಂದು ಇದಾಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಹೊಳಿತಾ ಇದೆ, ಹೊಳಿತಾ ಇದೆ, ಏನೋ ಹೊಳಿತಾ ಇದೆ ಅದು ಅನ್ನೋ ಹಾಗೆ. ಸೊ ಹಾಗಾಗಿ ಒಂದು ಈಗ ನೀವು ಹೇಳೋ ಹಾಗೆ ಒಂದು 29 ಸರಣಿ ಬಂದಿದ್ರು, ಒಂದು 25 ಜನನ್ನಂತೂ ನಾವು ಮತ್ತೆ ನಾವು ಪ್ರಾತಸ್ಮರಣೀಯರು ಅನ್ನೋ ಹಾಗೆ ಪರ್ಯಾಯವಾಗಿ, ಹೌದು, ಅದರಲ್ಲಿ ಒಬ್ಬರು ಮೇಲು ಒಬ್ಬರು ಕೀಳು ಅನ್ನುವ ಭಾವನೆ ನನಗಂತೂ ಯಾವತ್ತೂ ಇಲ್ಲ, ನಿಮಗೂ ಇಲ್ಲ, ಮತ್ತು ನಾಡಿಗೂ ಇರಬಾರ್ದು. ಯಾರು ಮೇಲು ಯಾರು ಕೀಳು ಅಂತಿಲ್ಲ, ಅವರವರು ಇದರಲ್ಲಿ ಮಾಡಿದ್ದಾರೆ. ನನಗೆ ಅವ್ರ ಸಂಪರ್ಕ ಬಂದದ್ದನ್ನು ನಾನು ಅದನ್ನು ಇದು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ನನಗೆ ಮೊದಲನೇ ದಿನ ನನಗೆ ಆ್ಯಕ್ಚುಲಾಗಿ ನಿಜ ಹೇಳಬೇಕು ಅಂತಂದರೆ ನನಗೆ ಜ್ವರನೇ ಬಂದ್ಬಿಡ್ತು. ಯಾವ ಥರ ಇದನ್ನು ಶುರು ಮಾಡಬೇಕು, ಯಾವ ಥರ ತಗೊಂಡು ಹೋಗಬೇಕು ಅಂತ ಯಾವುದೂ ನಮಗೆ ರೂಪರೇಖೆ ಇಲ್ಲ, ಒಂದು ಚೌಕಟ್ಟಿರಲಿಲ್ಲ. ನೀವೇನೋ ಚಳುವಳಿಗಳನ್ನು ಮಾಡಿ ಅಂತ ಬಯಸಿದ್ರಿ, ಆಶಿದ್ರಿ, ಅದಿದೆ ಪಕ್ಕಕ್ಕಿಟ್ಟಿರೋಣ, ಅದು ಮಾಡಲ್ಲ ಅಂತ ಅಲ್ಲ, ಮುಗ್ದು ಹೋಗಿಲ್ಲ ಅದು. ಆದರೆ ನನ್ನ ತಲೆ ಒಳಗೆ ಇದು ಬಂದ್ಬಿಡ್ತು. ಒಂದು ರೀತಿ ನನಗಿಂತ ಬಹಳ ಚಿಕ್ಕವರು, 10-15 ವರ್ಷ ಚಿಕ್ಕವರೆಲ್ಲರೂ ಆತ್ಮಕಥೆ ಬರೆದಿದ್ದಾರೆ. ಸೊ ನಾನು ಈಗ ಆತ್ಮಕಥೆ ಬರೀಬೇಕು ಅಂತ ಎಲ್ಲರದ್ದು ಒತ್ತಾಯ, ದೊಡ್ಡವ್ರದೇ ಬರೀಬೇಕು. ಅದಕ್ಕೆ ಇದೆ, ಅದರ ಕ್ಲೂ ಇಲ್ಲಿದೆ. ಅಲ್ಲ, ಇದು ಪೀಠಿಗೆ, ಪೀಠಿಗೆ ಅನ್ಕೊಳ್ಳಿ. ಈಗ ಅದಕ್ಕೆ ನೀವೇ ಕಾರಣರು, ಭೈರಪ್ಪನವ್ರು ಬರೀಲಿಕ್ಕೂ ಅವ್ರ ಬಗ್ಗೆ ಬರೀಲಿಕ್ಕೂ ನೀವೇ ಕಾರಣರು. ಇವತ್ತು ಈ ಒಂದು ನೀವು ಹೇಳಿದ ಹಾಗೆ ಅದೊಂದು ಪರ್ಯಾಯ, ಇದು ಸಬಾಲ್ಟರ್ನ್ ಸ್ಟಡಿ ಅಂತಾರೆ ಇದನ್ನ. ಹೊರಗಿದ್ದು ಅವರ ಅಕಾಡೆಮಿಕ್ ಇದನ್ನು ಬಿಟ್ಟು ನಾವು ಜನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಇದು ಯೂನಿವರ್ಸಿಟಿಲಿ ಅಥವಾ ಪಾಠ ಮಾಡಿದ ರೀತಿ ಅಲ್ಲ, ಇದು ಅವರ ಹೃದಯ ಗೆಲ್ಲಬೇಕಾಗಿದೆ. ಇವ್ರನ್ನ ತಗೊಂಡು ಹೋಗಿ ನಾವು ಅವ್ರ ಮುಂದೆ ಇಟ್ಟು ನಾವು ಹೃದಯ ಗೆಲ್ಲಬೇಕಾಗಿದೆ, ಮನಸ್ಸನ್ನು ಗೆಲ್ಲಬೇಕಾಗಿದೆ, ಮತ್ತು ಅಲ್ಲಿ ಹೊಸ ಬಿತ್ತನೆಯನ್ನ ಮಾಡಬೇಕಾಗಿದೆ. ಅವ್ರ ಒಳಗಡೆ ಏನೇನೋ ಇದ್ರೆ, ಕಲ್ಮಶ ಇದ್ರೆ ಅಥವಾ ಬಲ್ಲವರು ಇದ್ರೆ ಅವ್ರು ನೆನಪು ಮಾಡ್ಕೊಳ್ಳಿ, ಅದನ್ನ ಮುಂದೆ ನಾವು ಮಾತಾಡೋಣ. ಇದೊಂದು ಗೊಡ್ಡು ಕೃತಿ ವಿಮರ್ಶೆ ಅಲ್ಲ. ಯಾರಿಗೂ ಅವ್ರನ್ನೂ ವಿಮರ್ಶೆ ಮಾಡಲ್ಲ ನಾವು, ಮತ್ತೆ ಕೃತಿ ವಿಮರ್ಶೆಯೂ ಅಲ್ಲ. ನಮ್ಮ ನಾಡಿನ ಇವರು ಎಲ್ಲ ಒಂದು ರೀತಿಯ ಇವರು ನಾಡು ನುಡಿ ಸಂಸ್ಕೃತಿಗೆ ದುಡಿದಂತ ಮಹಾತ್ಮರುಗಳು. ಅವ್ರು ಯಾರೇ ಇರ್ಲಿ, ಅವ್ರು ಹೇಗಿದ್ರು, ಹೇಗೆ ಬದುಕಿದ್ರು, ಹೌದು ಹೇಗಿದ್ರು, ಬಟ್ಟೆ ಬರೆ, ಮಾತಾಡುವ ರೀತಿ, ಜನಗಳ ಜೊತೆ ಇದ್ದ ಸ್ಪಂದನದ ರೀತಿ ಇತ್ಯಾದಿಗಳನ್ನ ನಾನು ಎಲ್ಲರನ್ನೂ ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದವನು. ಹೇಗೆ ನಾನು ಬೆಂಗಳೂರಿನ ಬರಹಗಾರರು ಅಂತ 70ರಲ್ಲಿ ನಾನು ಮಾಡಿದಾಗ ಭಾರತದ ಯಾವ ನಗರಕ್ಕೂ ಅಂತ ಒಂದು ಪುಸ್ತಕ ಇರಲಿಲ್ಲ. ಹಾಗೆ ನಾನು ಇಲ್ಲಿ ನಿಮ್ಮ ಮೂಲಕ ಒಂದು ಸರಣಿಯನ್ನ ನಾನು ಇಲ್ಲಿ ನಿಮ್ಮ ಸಹಕಾರದಿಂದ, ಬೆಂಬಲದಿಂದ ಅಥವಾ ಒತ್ತಾಯದಿಂದ ನಾನು ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಅನ್ಕೋತೀನಿ. ಹಾಗಾಗಿ ಇದು ವೀಕ್ಷಕ ಪ್ರಿಯರು ಏನಿದ್ದಾರೆ
ಆ ಶಬ್ದ ಬಳಸ್ತಾ ಇದ್ದೀನಿ, ಅಭಿಮಾನಿ ದೇವತೆಗಳೇ ಅಂತ ಹೇಗೆ ಡಾಕ್ಟರ್ ರಾಜಕುಮಾರ್ ಹೇಳಿದ್ರು, ನಾವು ವೀಕ್ಷಕ ಪ್ರಿಯರು ಅಂತ ಅವ್ರನ್ನ ಇದು ಕರಿಬೇಕು ಅಂತ ನನಗೆ ಅನಿಸ್ತು. ಅದನ್ನ ಮಾಡ್ತಾ ಹೋಗೋಣ. ಇದು ನಿಜವಾದ ಪ್ರಜಾ ಸಾಹಿತ್ಯ ಚಳುವಳಿ. ನಾವು ಸುಮ್ಮನೆ ಹೇಳಿ ನಾನು ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡೋದು ಬೇರೆ, ಅಥವಾ ಕಾಲೇಜ್ನಲ್ಲಿ ಮಾತಾಡೋದು ಬೇರೆ, ಅಥವಾ ಇನ್ಯಾವುದೋ ಒಂದು ವಿಚಾರ ಸಂಕಿರಣಗಳಲ್ಲಿ ಮಾತಾಡೋದು ಬೇರೆ. ಇದು ಹಂಗಾಗೋದಿಲ್ಲ ಇಲ್ಲಿ. ಇಲ್ಲಿ ನಮ್ಮ ಎದುರುಗಡೆ ಇರೋರು ಕನ್ನಡಿಗರು. ಕರ್ನಾಟಕದಲ್ಲೇ ನೋಡಿದ್ರೆ 7 ಕೋಟಿ ಇರಬಹುದು. ನೀವು ಹೇಳಿದಾಗ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಅಭಿಮಾನಿಗಳಿದ್ದಾರೆ. ಗಣಪತಿ ಚಾನಲ್ಗೆ ಇದ್ದಾರೆ. ಸೊ ಅವ್ರನ್ನ ಇಟ್ಕೊಂಡಾಗ ನಾವು ಮಾಡ್ತಾ ಇರೋ ಕೆಲಸ ಪ್ರಜಾ ಸಾಹಿತ್ಯ ಒಂದು ಚಳುವಳಿ ಅಂತಾನೆ ನಾನು ಅನ್ಕೋತೀನಿ. ಮತ್ತು ನಾವು ತಿದ್ದುಕೊಂಡು ಬೆಳೀತಾ ಇದ್ದೀವಿ. ಪರಿಪೂರ್ಣರಾಗಿ ಇಲ್ಲಿ ಕೂತಿಲ್ಲ, ನಾವು ತಿದ್ದುಕೋತಾ ಇದ್ದೀವಿ ಅನ್ನೋದಕ್ಕೆ ಮುಂದಿನ ಮಾತುಗಳು ನನಗೆ ಬರ್ತದೆ. ನಾನು ಇದೇ ಸಂದರ್ಭದಲ್ಲಿ ನಮ್ಮ ಹೊಸ ಮುಖ್ಯಮಂತ್ರಿಯನ್ನು ನಾನು ನಮ್ಮ ಚಾನಲ್ ಮೂಲಕ, ನಮ್ಮಿಬ್ಬರ ಮೂಲಕ ಒಂದು ಅಭಿನಂದಿಸಬೇಕು ಅಂತ ಅನ್ನಿಸ್ತಾ ಇದೆ. ಅದು ಭಾರತದ ಯಾವ ರಾಜ್ಯದಲ್ಲಿಯೂ ಕೂಡ ಇಲ್ಲದಂತಹ ಒಂದು ಪ್ರಜಾ ಸೇವಾ ಇಲಾಖೆನ ಹೇಗೆ ಕೆಂಗಲ್ ಹನುಮಂತಯ್ಯ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಮಾಡಿದಾಗ ಬೇರೆ ಯಾವ ರಾಜ್ಯದಲ್ಲೂ ಇರಲಿಲ್ಲ. ಬಹುಶಃ ಇವತ್ತು ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಹಾಗೆ ಶಿವಕುಮಾರ್ ಆತನು ಕನಸುಗಾರ. ಇನ್ನು ನಮಗೆ ಆತ ಚಿಕ್ಕವನಿರ್ಬೋದು, ಸಂಸ್ಕೃತಿ ಪ್ರಿಯ. ಅದೇ ಸಂಸ್ಕೃತಿ ಪ್ರಿಯ ಪದವಿ ಇದೆ. ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ್ರೆ ಎಡವಿದ್ರೆ ಬಿದ್ದು ಮತ್ತೆ ಎದ್ದೇ ಇಲ್ಲಿ ಬಿಡಿ. ಅವನ ಸುತ್ತ ಆಯ್ಕೆ ಮಾಡ್ಕೊಂಡ ರೀತಿ, ಆತನ ಒಂದೊಂದು ಇದಕ್ಕೂ ಆಯ್ಕೆ ಮಾಡ್ಕೊಂಡ ರೀತಿ ನಾನು ನಿಜವಾಗ್ಲೂ ಕೂಡ ಆತನ ಇರಿಸ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ, ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಆತನಿಗೆ ಕಡಿವಾಣ ಹಾಕ್ತಾ ಇರೋದು ಅವ್ರ ತಮ್ಮ ಸುರೇಶ್ ಅವರು. ಆತ ಬಹಳ ಸುಸಂಸ್ಕೃತ, ಗೊತ್ತಾಯ್ತಾ. ನಾನು ಆತನ ಬಲ್ಲೆ, ನಾನು ಚೆನ್ನಾಗಿ. ಆತ ತಿದ್ದುತ್ತಾನೆ. ಈತ ಏನಂದ್ರೆ ಅದು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಪ್ರಜಾ ಸಾಹಿತ್ಯ ಚಳುವಳಿ ಮತ್ತು ಅವರು ಪ್ರಜಾ ಸೇವಾ ಇಲಾಖೆ, ಇನ್ನು ಯಾರು ಮಂತ್ರಿ ಅಂತ ಇನ್ನೂ ಸೂಚಿಸಿಲ್ಲ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬೇರೆ. ಆದರೆ ನಾಡಿನ ಈಗ ಮುಖ್ಯಮಂತ್ರಿ ನೋಡಬೇಕಾಗಿಲ್ಲ, ಆಯಾ ಇಲಾಖೆಯ ಸಚಿವರನ್ನ ನೋಡಬೇಕಾಗಿಲ್ಲ. ಅಲ್ಲಿ ಒಂದು ಇಲಾಖೆ ಇರುತ್ತೆ, ಅಲ್ಲಿ ಮಂತ್ರಿ ಇರ್ತಾರೆ, ಅಲ್ಲೇ ಅದ್ರ ಬಗ್ಗೆ ಒಂದು ಚುಪ್ತ ಅಂತೀವಲ್ಲ, ಹಾಗೆ ಮಾಡೋದಕ್ಕೆ ಆತ ಏನೋ ಮನಸ್ಸು ಮಾಡಿದಾನಲ್ಲ, ಏಕಗವಾಕ್ಷಿ. ಹೌದು, ನಾವು ಆತನಿಗೆ ಪೂರಕವಾಗಿದ್ದೀವಿ ಈ ಮೂಲಕ. ನಂದು ಏನು ಇಲ್ಲಿ ಮೊದಲೇ ನಾನೇನು ಅನ್ಕೊಂಡಿರ್ಲಿಲ್ಲ. ಏನು ಹೇಳ್ತೀನಿ ಅಂದ್ರೆ, ದಯವಿಟ್ಟು ರಾಜಕಾರಣಿಗಳು, MLAಗಳು, MLCಗಳು, MP ಗಳು ಮತ್ತು ಮಂತ್ರಿಗಳು ಗಣಪತಿ ಚಾನಲ್ ಎಲ್ಲ ಕಿವಿಗೊಟ್ಟು ಒಮ್ಮೆನಾರು ನೋಡಬೇಕು. ದಿನಕ್ಕೆ ಒಂದು 10-15 ನಿಮಿಷ ನೋಡ್ಬಿಟ್ರೆ ಅವ್ರ ಗಂಟೇನು ಹೋಗೋದಿಲ್ಲ, ಗೊತ್ತಾಯ್ತೆ. ಇದು ನಮ್ಮ ಸ್ವಂತಕ್ಕೆ ನಾವು ಮಾಡ್ತಾ ಇರೋ ಕೆಲಸ ಅಲ್ಲ. ನಾವೂ ನಾಡಿಗೆ ಮಾಡ್ತಾ ಇದ್ದೀವಿ, ನೀವು ನಾಡಿಗೆ ಮಾಡಕ್ಕೆ ಹೊರಟಿದ್ದೀರಿ. ಅದಕ್ಕೆ ನಾವು ಪೂರಕವಾಗಿರ್ತೀನಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ, ಮತ್ತು ಮೊದಲನೇದಾಗಿ ಮಾಸ್ತಿ ಅವ್ರ ಕುರಿತು ನಾವು ಮಾತಾಡೋದು. DVJ ಅವ್ರ ಬಗ್ಗೆ ಯಾರೂ ಏನೂ ಮಾಡಿಲ್ಲ. ಆದರೆ ಮಾಸ್ತಿ ಅವ್ರ ಬಗ್ಗೆ ಮಾತಾಡುವಾಗ ನಾನು ಆ ತಕ್ಷಣಕ್ಕೆ ನಾನು ಒಂದು ಸದಸ್ಯ ಅಂತ ಹೇಳಿದ್ದೀನಿ. ಅದಕ್ಕೆ PEO ಅಂತ ಹೇಳಿಬಿಟ್ಟಿದ್ದೀನಿ. ಅದು ಅಲ್ಲ, PEN, ಪೊಯೆಟ್, ಎಸ್ಸೇಯಿಸ್ಟ್ ಆ್ಯಂಡ್ ನಾವೆಲಿಸ್ಟ್ ಅಂತ. ಇದನ್ನು ನಮ್ಮ ಒಬ್ಬ ಪತ್ರಕರ್ತರು ಮತ್ತು ಸಾಹಿತಿ ಮಿತ್ರರಾದಂಥ ಲಕ್ಷ್ಮಣ್ ಕೊಡಸೆ ಅವರು ಅದು PEN ಅಲ್ವೇ ಅಂತ ಅವರು ನಮ್ಮ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು ಹೌದು, ಸರಿ ಇದೆ. ಅದೊಂದು ನಾವು ಹೇಳಬೇಕು. ಅದನ್ನು ನಾವು ಏನು ಇಲ್ಲಿ ತಪ್ಪುಗಳು ಅಂತಾನ ಅಲ್ಲ, ತಿದ್ದುಕೊಳ್ತಾ ಇರೋದಿದೆಯಲ್ಲ. ಗಣಪತಿ ಅವರಿಗೆ ಮನಸ್ಸಿನಲ್ಲಿದೆ, ಇವತ್ತೆಲ್ಲ ನಾಳೆ ಎಲ್ಲ ಮುಗಿದ ಮೇಲೆ ಒಂದು ಪುಸ್ತಕ ಇದನ್ನ ತರಬೇಕು ಅಂತಿದೆ. ಆಗ ನಾವು ಇದನ್ನ ಎಲ್ಲ ತಪ್ಪೇನಿದ್ರು ತಿದ್ದುಕೊಂಡು, ನೀವು ನಮ್ಮ ತಿದ್ದುವ ಪ್ರಯತ್ನ ಮಾಡಿ. ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನ ಅಲ್ಲ. ಯಾರು ಕೂಡ ನಮ್ಮ ಮೇಲೆ ದಾಳಿ ಮಾಡೋ ಅಗತ್ಯ ಇಲ್ಲ. ನಾವು ನಿಮ್ಮ ಸೇವೆಗೆ ನಾವು ಇಲ್ಲಿ ಸಂಬಳ ತಗೊಂಡಿಲ್ಲ. ಯಾರು ಗಣಪತಿಯನ್ನು ಇಲ್ಲಿ ಕೋಟೆ ಹೊಡಿತಾ ಇಲ್ಲ, ಅದಕ್ಕಾಗಿ ಹೊರಟಿರೋದಲ್ಲ. ಆತನಿಗೂ ಅವ್ರ ಕುಟುಂಬದ ದಿಕ್ಕಿನಿಂದ ಒಂದು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಒಂದು ಇದರಲ್ಲಿ ಬಂದಿರುವಂಥ ಹಿನ್ನೆಲೆ ಇದೆ. ನಾನು ಗಣಪತಿ ಬಗ್ಗೆ ಕೊನೆಯಲ್ಲಿ ಒಂದೆರಡು ಮಾತಾಡಬೇಕು ಅಂತಿದ್ದೀನಿ, ಮಾತಾಡ್ತೀನಿ. ಆಮೇಲೆ ಮುಂದಕ್ಕೆ ಹೋಗಿ ನಮ್ಮ ನಿಟ್ಟೂರು ಶ್ರೀನಿವಾಸರಾಯರು ಇಬ್ಬರು ಕನ್ನಡಿಗರು ಅಂತ ನಾನು ಹೇಳಿದ್ದೆ. ಅವರ ಮನೆಯವರ ಹೆಸರು ನನಗೆ ಗೊತ್ತಿಲ್ಲ ಅಂದಾಗ ಬೇಗೂರು ಕೈಲಾಸ್ ಅನ್ನೋರು ನಮ್ಮ ಇದರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಏನಂತ ಅಂದ್ರೆ, ಅವರ ಶ್ರೀಮತಿಯವರ ಹೆಸರು ಸರೋಜಮ್ಮ. ಇದುವರೆಗೆ ಕನ್ನಡದ ಸಾಹಿತ್ಯ ಲೋಕದಲ್ಲಿ ಇದು ಗೊತ್ತಿರಲಿಲ್ಲ. ನಮ್ಮ ಚಾನಲ್ ಮೂಲಕ ಇವಾಗ ಇದನ್ನು ಅಧಿಕೃತಗೊಳಿಸ್ತಾ ಇದ್ದೀವಿ. ನಮ್ಮ ಇವರಿಗೆ ಬೇಗೂರು ಕೈಲಾಸ್ ಅವರಿಗೆ ನಾವು ನಿಜವಾಗ್ಲೂ ಕೂಡ ವಂದನೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ, ಆಮೇಲೆ ಅದೇ ರೀತಿ ಇನ್ನೊಬ್ಬರು HV ಸುಮನ್ ಅಂತ,
ಅವರು ನಿಟ್ಟೂರು ಶ್ರೀನಿವಾಸರಾಯರ ಬಹಳ ಬಹಳ ದೂರದ ಸಂಬಂಧಿಕರು ಅಂತ ಕಾಣಿಸುತ್ತೆ. ಅವರು ಹೇಳ್ತಾರೆ, ನಿಟ್ಟೂರು ಶ್ರೀನಿವಾಸರಾಯರಿಗೆ 2 ಮಕ್ಕಳಿದ್ರು, ಒಂದು ಗಂಡು ಮಗು ಒಂದು ಹೆಣ್ಮಗು ಇರಲಿ. ಆ ಹೆಣ್ಮಗು ಹೆಸರು ಲಲಿತಾ. ಅವರ ಯಜಮಾನ್ರು ಯಾರಪ್ಪ ಅಂದರೆ, ದಯವಿಟ್ಟು ಕನ್ನಡ ನಾಡಿನವರು ಕೇಳಿಸ್ಕೋಬೇಕು, ಭೌತಶಾಸ್ತ್ರದಲ್ಲಿ ನೊಬೆಲ್ಗೆ 8 ಸಲ ನಾಮಿನೇಟ್ ಆದಂತಹ ವ್ಯಕ್ತಿ ನಮ್ಮ ಇವರು. ಅವರ ಹೆಸರು ಪ್ರೊಫೆಸರ್ ECG ಸುದರ್ಶನ್ ಅಂತ, ನಿಟ್ಟೂರು ಶ್ರೀನಿವಾಸರಾಯರ ಅಳಿಯ. ನೋಡಿ, ಇದು ನಮ್ಮ ನಾಡಿನ ಹೆಮ್ಮೆ. ಬರೀ ನಿಟ್ಟೂರು ಶ್ರೀನಿವಾಸರಾಯರ ಬಗ್ಗೆ ಅಲ್ಲ, ಇಂಥ ಸುದರ್ಶನ್ ಬಗ್ಗೆ ನಾವು ಈ ಚಾನಲ್ನಲ್ಲಿ ಮೊದಲು ಅನೌನ್ಸ್ ಮಾಡ್ತಾ ಇದ್ದೀವಿ, ಅವರು ನಮ್ಮವರು ಅಂಥೇಳಿ ಅಂತ. ಆಮೇಲೆ ಇದಕ್ಕೂ ಸ್ವಾರಸ್ಯ ಏನು ಅಂದರೆ, ಸುದರ್ಶನ್ ನಿಜ ನಿಮ್ಗೆ 8 ಸಲ ನಮ್ಮ ನೊಬೆಲ್ಗೆ ನಿಮ್ಮನ್ನ ಹೆಸರನ್ನ ಸೂಚಿಸಿದ್ದಾರೆ. ಆದರೆ ನಿಟ್ಟೂರು ಶ್ರೀನಿವಾಸರಾಯರು ಯಾರು ಅಂತಂದರೆ, ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರ ದಿವಾನ್ರಲ್ಲೊಬ್ಬರಾದ ಕೃಷ್ಣರಾಯರ ಅಳಿಯ. ಓಹೋ, ಇಷ್ಟು ಮಾಹಿತಿಯನ್ನು ನಮಗೆ ಸುಮನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಆಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಅಂತ ನಾನು ಅಲ್ಲಿ ಮಧ್ಯೆ ಏನು ಅನ್ಬಿಡ್ತಾ ಇದ್ದೆ ಅಂದರೆ, ಸಚ್ಚಿದಾನಂದ ಸ್ವಾಮಿ ಅದು ಶಾರ್ಟ್ ಆಗಿ ನಾವು ಮಾಡ್ತಾ ಇದ್ದು, ಅದನ್ನ ಯಾರು ಟೀಕೆ ಮಾಡಿಲ್ಲ. ಮಾತಿನ ಓಗದಲ್ಲಿ ಹೇಳಿದ್ದೆ, ಅದು ಪೂರ್ತಿ ಇಷ್ಟುದ್ದ ಹೇಳಬೇಕು ಅಂದ್ರೆ ಒಂದು ಸ್ವಲ್ಪ ಇದಾಗ್ತದೆ ಅಂತ. ಆದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಒಬ್ರು ಅದರ ಬರೀತಾರವರು ಏನಂತ ಅಂದ್ರೆ, ಅವರಿಗೆ ಬಹಳ ಪ್ರಶಸ್ತಿಗಳು ಬಂದಿವೆ, ಸಂತೋಷ. ಅದರಲ್ಲಿ ಒಂದು ಪುರುಷ ಸರಸ್ವತಿ ಅಂತ ಅವರಿಗೆ ಕೊಟ್ಟಿದ್ದಾರೆ ಅಂತ. ಅದು ನಂಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲ. ಅದನ್ನ ನಾವೇನಿಲ್ಲಿ ಪ್ರಶಸ್ತಿಗಳು ಬಹುಮಾನಗಳು ನಾವು ಲಿಸ್ಟ್ ಮಾಡ್ಲಿಕ್ಕೆ ಕೂತಿಲ್ಲ. ಅದು ನೀವು ಹೇಳ್ತಾ ಇದ್ದೀರಿ, ಒಳ್ಳೇದು ಕೇಳಿದ್ದೀವಿ. ಅವರಿಗೆ ಯಾವ ಪ್ರಶಸ್ತಿಯೂ ಕೂಡ ಬಂದರೂ ನಾವು ಹೆಮ್ಮೆ ಪಡೋದ್ರಲ್ಲಿ ನಾವು ನಮ್ಮ ಚಾನಲ್ಲೂ ಹೆಮ್ಮೆ ಪಡುತ್ತೆ, ನಾನು ಕೂಡ ಸಂತೋಷ ಪಡ್ತೀನಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಹೊಸ ವಿಷಯ ಹೇಳಿದ್ದಾರೆ, ನನಗೂ ಗೊತ್ತಿರಲಿಲ್ಲ. ಏನಪ್ಪ ಅಂದರೆ, ಸ್ವಾಮಿ ಹೊಸಬಾಳೆ ಅನ್ನೋರು ಸ್ವಾಮಿ ನಮ್ಮಿಬ್ಬರಿಗೆ ಅಡ್ರೆಸ್ ಮಾಡಿ ಹೇಳ್ತಾರೆ, ಅವರ ಅಧ್ಯಾತ್ಮ ಪ್ರಕಾಶನಾಲಯವನ್ನ ಕಟ್ಟಿಕೊಟ್ಟದ್ದು ಉದ್ದಿಮೆದಾರ ಶ್ರೀಹರಿಕೋಡೆಯವರು. ಇದುವರೆಗೂ ಯಾರೂ ಎಲ್ಲೂ ಹೇಳಿಲ್ಲ. ಹರಿಕೋಡೆಯವರು ಬಹಳ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆಮೇಲೆ ಜೊತೆಗೆ ಇಲ್ಲಿ ಅದನ್ನು ನಾವು ಹೇಳಬೇಕು, ಅವರು ಉದ್ದಿಮೆದಾರ ಮಾತ್ರ ಅಲ್ಲ, ಈ ನಾಡಿನ ಉದ್ದಿಮೆದಾರ ಅಲ್ಲ, ಒಂದು ಪಾರ್ಟಿನೂ ಕಟ್ಟಿದ್ರು ಅವರು. ಅವ್ರನ್ನ ಸುಲಿಗೆ ಮಾಡಕ್ ಹೊರಟ್ಬಿಟ್ರಲ್ಲ ಈ ಬೇರೆ ಬೇರೆ ಪಾರ್ಟಿಗಳು. ನಮ್ಮ ಪಾರ್ಟಿ ವಿಷಯಕ್ಕೆ ಮಾತಾಡಲ್ಲ. ಆಗ ಅವ್ರಿಗೇನು ಬೇಸತ್ತು ಜಿಗುಪ್ಸೆ ಬಂದು ಅವರೇ ಒಂದು ಪಾರ್ಟಿ ಕಟ್ಟಿದ್ರು. ಅದೇ ಇದೆ ತಪ್ಪಿಸ್ಕೊಳ್ಳೋದಕ್ಕೆ ಕಟ್ಟೆ, ಇನ್ನೇನು ಒಂದು ಪಾರ್ಟಿ ಕಟ್ಟಿ ಈ ರಾಜ್ಯ ಆಳಕ್ಕೆ ಹೊರಟಂತವ್ರಲ್ಲ. ಗೊತ್ತು ನನಗೆ ಶ್ರೀಹರಿಕೋಡೆ, ಆತ ಕವಿಯೂ ಕೂಡ. ಅವರು ಪುಸ್ತಕಗಳು ಬರೆದಿದ್ದಾರೆ. ನನ್ನ ಪುಸ್ತಕ ಮನೆಯಲ್ಲಿ ಅದಿದೆ ಅನ್ನೋ ಮಾತನ್ನು ಹೇಳ್ತಾ, ಬಹಳ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ಶಿವಕುಮಾರ್ ಅವರಾಗಲಿ ಅಥವಾ ರಾಜ್ಯ ಆಗಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದೇ ಪಾಂಡೂಪುರದ ಅಂಕೇಗೌಡರಿಗೆ ಒಂದು ದೊಡ್ಡ ಭವನವನ್ನು ಕಟ್ಟಿಕೊಟ್ಟಂಥವರು ಶ್ರೀಹರಿಕೋಡೆಯವರು. ಇದು ನೀವು ಒಂದ್ ಕಡೆ ಪ್ರಸ್ತಾಪ ಮಾಡಿದ್ರಿ ಸೂಕ್ಷ್ಮವಾಗಿ, ನಾವು ಬಿಡಿಸಿ ಹೇಳಲೇಬೇಕು. ಇವಾಗ ಹೇಳ್ತಾ ಇದ್ರೆ ತಪ್ಪಾಗ್ತದೆ. ಯಾಕೆಂದ್ರೆ ಆತ ಎಷ್ಟು ಮುಖ್ಯನೋ ನಮ್ಗೆ ಹರಿಕೋಡೆಯವರು ಈ ನಾಡಿನಲ್ಲಿ ಮಾಡಿರೋ ಕೆಲಸನೂ ಬಹಳ ಮುಖ್ಯ. ಅದು ಬರೀ ಈ ಹೆಂಡರ ವ್ಯಾಪಾರಿ ಅಂತ ಆಗಬಾರದು. ಕವಿಯೂ ಹೌದು, ಅವರು ಮಾಡಿದ ಸಿನಿಮಾಗಳು ಪ್ರಾತಿನಿಧ್ಯ ಹೌದು. ಹಾಗಾಗಿ ಅಧ್ಯಾತ್ಮ ಪ್ರಕಾಶನಾಲಯವನ್ನ ಹೇಗೆ ಕಟ್ಟಿಕೊಟ್ರೋ ಹಾಗೆ ಅಂಕೇಗೌಡರ ಜ್ಞಾನ ಪ್ರತಿಷ್ಠಾನ ಅಂತ ಅದಕ್ಕೆ ಹೆಸರು. ಅದನ್ನ ಪುಸ್ತಕ ಮನೆ ಇತ್ಯಾದಿ ಅಂತ ಮಿಸ್ಗೈಡ್ ಮಾಡಿದ್ದಾರೆ ನಮ್ಮ ಬುದ್ಧಿಜೀವಿಗಳು. ಇದೆಲ್ಲ ಆತ ಮಾಡಿರೋ ಕೆಲಸನ ನಾವು ಮೆಚ್ಚೋಣ, ಅದ್ರ ಬಗ್ಗೆ ನಾನೇನು ಇದಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೊರಟಿಲ್ಲ. ಆದರೆ ಅದು ಹೆಸರದು ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಸುಮ್ಮನೆ ಪುಸ್ತಕ ಮನೆ ಅಂತ. ನಾನು 60 ವರ್ಷದಿಂದ ಇದನ್ನು ಮಾಡ್ಕೊಂಬಂದಾಗ ಆತ ಇನ್ನೂ ಎಷ್ಟು ಚಿಕ್ಕವರು, ನನಗಿಂತ 10-15 ವರ್ಷ ಚಿಕ್ಕವ್ರು. ಆತ ಏನೋ ಮಾಡ್ಕೊಂಡು ಹೋಗ್ಲಿ, ಮಾಡೋದಿಕ್ಕೆ ನಾನೇನು. ಹೌದೌದು, ಪುಸ್ತಕ ಮನೆ ಈ ನಾಡಿನಲ್ಲಿ ಒಂದೇ. ಹೌದು. ನೋಡಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂಕೇಗೌಡರ ಜ್ಞಾನ ಪ್ರತಿಷ್ಠಾನಕ್ಕೆ 2 ಕೋಟಿ ಕೊಟ್ಟಿದ್ದಾರೆ ಸರ್ಕಾರದ ಮೂಲಕ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 50 ಲಕ್ಷ ಕೊಟ್ಟಿದ್ದಾರೆ. ಈಗ ನಮ್ಮ DK ಶಿವಕುಮಾರ್ ಅವರು 5 ಕೋಟಿ 2 ಎಕರೆ ಜಮೀನು ಕೊಟ್ಟಿದ್ದಾರೆ. ಇದನ್ನು ಅವರು ಸಾರ್ಥಕವಾಗಿ ನಾಡಿಗೆ ಬಳಸ್ಕೋಬೇಕು, ಬಳಸ್ಲಿ. ಆತ ಬರೀ ಪುಸ್ತಕ ಸಂಗ್ರಹಕಾರ ಆಗಿದ್ರು ಇದುವರೆಗೆ, ಇನ್ಮೇಲಾದರೂ
ಒಂದೊಂದು ಪುಸ್ತಕನಾದ್ರೂ ಓದಿ ಆ ಜ್ಞಾನ ಅವರ ಹೆಸರಲ್ಲಿ ನಿಮ್ಮ ಹೆಸರಿಗೆ ತಕ್ಕಂತೆ ಜ್ಞಾನ ಪ್ರತಿಷ್ಠಾಪನ ಅಂದ್ರೆ ಎಲ್ಲಿ ಕೂತಿದ್ದ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಇದಿದೆ ಇದು ಇಲ್ಲ, ಇಂಥದ್ದು ನೋಡಿ ಇಂಥದ್ದು ಬೇಡ ಅನ್ನುವ ಹಾಗೆ ನಿಮಗೆ ದೇವರು ಬುದ್ಧಿ ಕೊಡ್ಲಿ ಅಂತೇಳಿ ನಾನು ನಾನು ಸ್ವತಂತ್ರವಾಗಿ ಆತನ ಹಿರಿಯ ಮತ್ತು ಒಂದು ಸಲ ನನ್ನ ಕೈನಲ್ಲೇ ಸನ್ಮಾನ ಮಾಡಿಸಿದ್ದಾರೆ. ಅದನ್ನು ತಿಳ್ಕೊಂಡ ಆತ ಬೆಳೀಲಿ ಅನ್ನೋದು ನಮ್ಮ ಉದ್ದೇಶ ಅಂತ ಅನ್ಕೋತೀನಿ. ಇನ್ನು ಬಹಳ ಮುಖ್ಯವಾದ್ದು ಗೊರೂರವರ ಮಗನ ಬಗ್ಗೆ ಮಾತಾಡಿದೆ. ಅದು ರಾಮಸ್ವಾಮಿ ಅಂತ ಮೈಸೂರಿನಲ್ಲಿ ಆ ಸರ್ಕಲ್ ಇತ್ತು, ಮಹಾರಾಜಸ್ ಕಾಲೇಜ್ ಹತ್ರ ಸರ್ಕಲ್. ನನ್ನ ತಲೆಗೂಡ ಅವತ್ತಿಂದ ಹಾಗೆ ಇತ್ತು, ಈ ರಾಮಸ್ವಾಮಿ ಅನ್ನೋ ಗೊರೂರವ್ರ ಮಗ ಅಂತ. ಆದರೆ ಈಗ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಬಂದಿದೆ. ಯಾರು ಅದನ್ನು ಹೇಳಿದವರು ಅಂತಂದರೆ ಸ್ವತಃ ನನ್ನ ತಮ್ಮನಾದಂಥ ಆತ ಪುರೋಹಿತ, ಕಲಾವಿದ, ನಾಟಕದಲ್ಲೆಲ್ಲ ಪಾತ್ರ ವಹಿಸ್ತಾನೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಕನ್ನಡ ಸಾಹಿತ್ಯದಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಅಭಿಮಾನಿ, ಫ್ಯಾನ್, ಇಂಗ್ಲೀಷ್ನಲ್ಲಿ ಫ್ಯಾನ್ ಅಂತ ಹೇಳೋಣ. ಫ್ಯಾನ್ ಹೇಗೆ ಅಂತಂದರೆ ಗೊರೂರವರ ಎಲ್ಲ ಸಮಸ್ತ ಪುಸ್ತಕಗಳನ್ನು ನನ್ನ ತಮ್ಮ ಆತ ಸಾತವಲ್ಲಿ ನಾಗರಾಜ್ ಅಂತ ಆತ ಸಂಗ್ರಹಿಸಿದ್ದಾನೆ. ಇದು ನನಗೆ ಬಹಳ ಸಂತೋಷ ಆಗಿ ಅವ್ನು ಫೋನ್ ಮಾಡಿ ಏನು ನೋಡಿ ಅವನು ನೋಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತಿಲ್ಲ, ಗೊತ್ತಾಯ್ತಾ. ನಾಗರಾಜು ನೋಡಿ ಅಣ್ಣ ಅದು ರಾಮಸ್ವಾಮಿ ಅಲ್ಲ, ರಾಮಚಂದ್ರ. ಅವರು ಓದ್ತಾ ಇದ್ದಿದ್ದು ತುಮಕೂರಿನಲ್ಲಿ. ನಿಜ, ನೀವು ಹೇಳಿದಾಗೆ ಅವ್ರಿಗೆ ಗುಂಡಿಟ್ಟೇ ಕೊಂದಿದ್ದಾರೆ, ಅಲ್ಲೇ ಸರ್ಕಲ್ ಅಂತ ಹೇಳಿದಾಗ ನಾನೊಂದು ಸ್ವಲ್ಪ ತೆಗೆದು ಅಧ್ಯಯನ ಮಾಡಿ ನೋಡಿದಾಗ ಮೈಸೂರಿನ ಆ ಸರ್ಕಲ್ಲಿಗೆ ನಾವು ಏನು ಈಗ ರಾಮಸ್ವಾಮಿ ಅಂತ ಹೇಳಿದಾಗ ರಾಮಸ್ವಾಮಿಯೂ ಗುಂಡಿಟ್ಟೇ ಹೋಗಿರೋದು, ಅವನು ಹಾಸನ ಜಿಲ್ಲೆಯವನೇ. ಹಾಗಾಗಿ ಇಬ್ಬರಿಗೂ ನಾವು ಈ ಚಾನೆಲ್ ಮೂಲಕ ಗಣಪತಿ ಮತ್ತು ಹರಿಹರ ಪ್ರಿಯ ಕೂಡಿ ಇದು ಎರಡು ದೇಹ ಒಂದೇ ಮನಸ್ಸಿದು. ಈ ನಾವಿಬ್ಬರು ಅವರಿಗೆ ಈ ಕ್ಷಣಕ್ಕೂ ನಾವು ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ನಾವು ಬಯಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ನಾನು ಒಂದು ತುಮಕೂರಲ್ಲಿದೆ, ಒಂದು ಮೈಸೂರು. ಹೌದು, ಮೈಸೂರಲ್ಲಿದೆ. ಅದು ರಾಮಸ್ವಾಮಿ ತುಮಕೂರಿನಲ್ಲಿರೋನು ಅಲ್ಲ, ರಾಮಚಂದ್ರ ಅದು ಗೊರೂರ್ ಮಗ. ಮೈಸೂರಿನಲ್ಲಿರೋದು ಇದು ರಾಮಸ್ವಾಮಿ ಅನ್ನೋನು, ಆತನು ಹಾಸನ ಜಿಲ್ಲೆಯವನು. ಆತನ ಬ್ಯಾಕ್ಗ್ರೌಂಡ್ ಇತ್ಯಾದಿ ಆಮೇಲೆ ನಾವು ಮಾತಾಡೋಣ, ಇದು ಸಂದರ್ಭ ಅಲ್ಲ ಅಂತ ಹೇಳ್ತಾ ಮಾತನ್ನು ಹೇಳ್ತಾ ಶ್ರೀ ಕಮಲಾಕೃಷ್ಣನ್ ಅವರು ಇದನ್ನ ಒತ್ತಿ ನನಗೆ ಬರೆದಿದ್ದಾರೆ. ಈ ತರ ಇದು ನಿಮಗೆ ಗೊತ್ತಿಲ್ವೇ ಅಂತ. ಯಾರೂ ಕೆಟ್ಟದಾಗಿ ನೋಡಿ ನಮ್ಗೆ ಪ್ರತಿಕ್ರಿಯಿಸಿಲ್ಲ ಅನ್ನೋ ಮಾತಿನೆಲ್ಲ ಹೇಳ್ತಾ ಆಮೇಲೆ ಹುಣಸೂರು ರಾಮಚಂದ್ರ ರಾವ್ ಅನ್ನೋರು, ನಾನು ದಾರಾ ಬೇಂದ್ರೆ ಅವರನ್ನ ಬಹಳ ಅವಮಾನವೋ ಅಥವಾ ಅಪಚಾರವೋ ಮಾಡಿದ್ದೀನಿ ಅಂತ ಆತ ಏನು ನಿಮ್ಮ ಒಳಗಿರುವಂತಹ ದ್ವೇಷ, ಅಸೂಯೆ, ಕ್ರೋಧ ಎಲ್ಲವನ್ನೂ ನೀವು ಹೊರಗಡೆ ಹಾಕ್ಬಿಟ್ಟಿದ್ದೀರಿ ಅಂತ ಆತ ಪ್ರತಿಕ್ರಿಯಿಸಿದ್ದಾರೆ. ಸಂತೋಷ. ಅದಕ್ಕೆ ಅವರು ಹೇಳಕ್ ಬಯಸ್ತೀನಿ, 1995ನೇ ಇಸ್ವಿನಲ್ಲಿ ಕರ್ನಾಟಕದಲ್ಲಿ 2 ಬ್ಯಾಂಕ್ಗಳು ಕನ್ನಡದ ಕೆಲಸ ಮಾಡಿದೆ, ಕನ್ನಡದ ಸೇವೆ ಮಾಡಿದೆ. ಒಂದು ಅವಾಗ ಇದ್ದದ್ದು, ಈಗ ಅದಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಅದೇ ಒಂದೇ ಬ್ಯಾಂಕ್ ಅಂತ ಹೇಳ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಇದನ್ನ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಮತ್ತು ವಿಶ್ವೇಶ್ವರಯ್ಯ ಅವರು ಮಾಡಿದ್ದು ಈ ಬ್ಯಾಂಕ್. 2 SBM. ಹೌದು. ಆಮೇಲೆ ಇನ್ನೊಂದು ಅವ್ರು ಏನ್ ಮಾಡ್ತಾ ಬಂದಿದ್ದಾರೆ, ಇವತ್ತಿಗೂ ಇರಬಹುದು, ಅದು ನಾಟಕೋತ್ಸವಗಳು ಮಾಡ್ತಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನವರು. ಅವಾಗ ಈಗ ಅದು ಕಂಬೈಂಡ್ ಯಾವ್ದಾಗಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಕಂಬೈಂಡ್ ಆಗಿದೆ, SBI ಆಗಿದೆ. SBI ಆಗಿದೆ. ಈ SBI ನಲ್ಲಿ ಕನ್ನಡದ ಕೆಲಸ ಎಷ್ಟು ಮಾಡಿದ್ದಾರೆ ಈವರೆಗೆ ಅಂದ್ರೆ ಅದೇ ಒಂದು ಎಪಿಸೋಡ್ ಮಾಡ್ಬೋದು ನೀವು. ಕರೆಕ್ಟ್. ಅಷ್ಟು ಕೆಲಸ ಕನ್ನಡದ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದ ಕಾರಣ ಏನು ಅಂದ್ರೆ, ಒಬ್ರು BS ಚಂದ್ರಶೇಖರ್ ಅಂತ ಆತ MSc ಮಾಡಿದ್ರು, MA ಮಾಡಿದ್ದಾರೆ ಕನ್ನಡದಲ್ಲಿ. ಅವರು ಮ್ಯಾನೇಜರ್ ಆಗಿದ್ರು. ಆಗ ನಿಂತ್ಕೊಂಡು ಆತ ನಿಘಂಟು HSK ಅವ್ರನ್ನ ಮುಂದಿಟ್ಕೊಂಡು ಬ್ಯಾಂಕಿಂಗ್ ನಿಘಂಟು ಅಂತಾನೆ ಒಂದು ಪುಸ್ತಕ ತಂದಿದ್ದಾರೆ, ಪತ್ರಿಕೆ ತಂದಿದ್ದಾರೆ. ನಾನು ಚಂದ್ರಶೇಖರ್ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ, ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ಏನ್ ಮಾಡಬಹುದು ಕನ್ನಡ ಕೆಲಸ ಅಂತ. ಸೊ ಈಗ ಹೀಗಿದ್ದಾಗ ಅವ್ರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು 95ರಲ್ಲಿ. ನಾನು ಎಕ್ಸಿಬಿಷನ್ ಮಾಡ್ತಾ ಇದ್ದೆ ರಾಜಾಜಿನಗರದಲ್ಲಿ. 5 ವರ್ಷ ನಿರಂತರ ಮಾಡಿದ್ದೀನಿ. ವಿಶ್ವದಲ್ಲಿ ಯಾರೂ ಮಾಡಿಲ್ಲ, ಅಂಕೇಗೌಡನೂ ಮಾಡಿಲ್ಲ, ಅಮೇರಿಕ, ಇಂಗ್ಲೆಂಡು, ರಷ್ಯಾ, ಜಪಾನ್ನಲ್ಲೂ ಯಾವನೂ ಮಾಡಿಲ್ಲ. ಅದು ಸರ್ಕಾರಕ್ಕೆ, ಸಮಾಜಕ್ಕೆ ತಿಳಿಬೇಕಾದ ವಿಷಯ. ಇನ್ನೇನು ಮಾಡೋದು ಬೇಡ, ಅವರು ತಿಳ್ಕೊಂಡ್ರೆ ಸಾಕು. 5 ವರ್ಷ 500 ಜನದ್ದು ನಾನು ಮಾಡಿದ್ದೀನಿ. ಮತ್ತೆ ಈಗ ನಾವು ತಿಳಿಸುವ ಸ್ಥಿತಿಯಲ್ಲಿ ಇಲ್ಲ. ಆ ಎಲ್ಲ ಅವಧಿಗಳು, ಕಾಲಗಳು ಮೀರಿದೆ. ಹಾಗಿರುವಾಗ ಏನ್ ಮಾಡಿದ್ರು ಅವರು ಅಂತ ನನಗೆ ಕೇಳಿದ್ರು. ಆಗ 1995ರಲ್ಲಿ ಬೇಂದ್ರೆ ಅವರ ಶತಮಾನೋತ್ಸವ ಬಂತು.
ಆ ಶತಮಾನೋತ್ಸವ ಬಂದಾಗ ಅವ್ರು ನನಗೊಂದು ಮನವಿ ಸಲ್ಲಿಸಿದ್ರು. ಆ ಬ್ಯಾಂಕ್ನವರು ಕನ್ನಡ ಸಂಘದವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕನ್ನಡ ಸಂಘದವರು. ಏನಂತ, ನೀವು ಬೇಂದ್ರೆ ಅವರ ಪುಸ್ತಕಗಳನ್ನು ನೀವು ಪ್ರದರ್ಶನ ಮಾಡಲಿಕ್ಕಾಗತ್ತಾ? ನಮ್ಮ ನೆರವನ್ನು ಆರ್ಥಿಕವಾಗಿ ಮತ್ತು ಅದರ ಇದಕ್ಕೆ ಡಿಸ್ಪ್ಲೇ ಮಾಡೋದಕ್ಕೆ, ಪ್ರದರ್ಶನ ಮಾಡೋದಕ್ಕೆ ಏನು ಬೇಕೋ ನಾವೆಲ್ಲ ವಾಹನ ಇತ್ಯಾದಿ ಒದಗಿಸ್ತೇವೆ. ಇಡೀ ಕರ್ನಾಟಕದಲ್ಲೇ ಮಾಡಿದ್ದೇನೆ. ಇದು ಅವ್ರ ಗಮನಕ್ಕಿರ್ಬೇಕು. ಆ ಮನುಷ್ಯನಿಗೆ ನಾನು ಕ್ರೋಧ ಕೋಪ ಅಂದ್ರೆ ಇನ್ನು ಯಾವ ಲೇಖಕನನ್ನು ಇವತ್ತಿನವರೆಗೂ ನಾನು ಮಾಡಿಲ್ಲ. ಓನ್ಲಿ ಒಂದು ಬೇಂದ್ರೆ. ಹೌದು, ಒಬ್ಬರೇ ಬೇಂದ್ರೆ. ಅದನ್ನ ಅವ್ರ ಮನೆಯವರು ಒಪ್ಪಿದ್ರು, ಅಲ್ಲೂ ಮಾಡಿದ್ದೀನಿ ನಾನು. ವಾಮನ್ ಬೇಂದ್ರೆ ಇದ್ರು. ಇಷ್ಟು ಪುಸ್ತಕ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಅವರು. 157 ಪುಸ್ತಕನ ನಾನು ಡಿಸ್ಪ್ಲೇ ಮಾಡಿದ್ದೆ. ನೋಡಿ, ಈ ಮನುಷ್ಯನ ಹತ್ರ ಎಷ್ಟಿದೆ ಅನ್ನೋದನ್ನ ಆತ ಬಂದು ಹೇಳಿ. ಹೌದು, ಅದನ್ನ ತಿಳ್ಕೊಂಡು ಮಾತಾಡಬೇಕು. ಹುಚ್ಚುಚ್ಚಾಗಿ ಮಾತಾಡೋದು ನನ್ನ ದ್ವೇಷ ಅಸೂಯೆ ಇದ್ದಿದ್ರೆ ನಾನು ಅದನ್ನ ಮಾತಾಡೋ ಗೊತ್ತಿಲ್ಲ. ಬೇಂದ್ರೆಯವರ ಇನ್ನೊಂದು ಮಗ್ಗಲಿಂದ ಅಧ್ಯಯನ ಮಾಡೋದಕ್ಕೆ ನಾವು ಮಾಡಿದಂಥ ಪ್ರಯತ್ನವೇ ಹೊರತದು. ಇಲ್ಲಿ ಯಾರನ್ನೂ ನಾವು ಮೇಲಕ್ಕೆತ್ತಿ ಯಾರನ್ನೂ ಕೆಳಕ್ಕೆ ಹಾಕುವಂಥ ಪ್ರಮೇಯ ನನಗಂತೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಬೇಂದ್ರೆ ಬಗ್ಗೆ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ನಾನು ಸಂಗ್ರಹಿಸಿರುವಷ್ಟು ಪುಸ್ತಕವನ್ನು ಯಾರೂ ಸಂಗ್ರಹಿಸಿಲ್ಲ ಅನ್ನೋದನ್ನು ಆ ಮನುಷ್ಯ ತಿಳ್ಕೋಬೇಕು ಅಂತ ನಾನು ಇಷ್ಟಪಡ್ತೇನೆ.